ಏನೇ ಸಾಹೇಬ್ರೆ, ಇಡೀ ಶಿವಪುರ ಸ್ಟೇಷನ್ಗೆ ಬಂದ್ಬಿಟ್ಟೈತಿ. ಏನು ಸಮಾಚಾರ? ನಿಮ್ಮ ಜೊತೆನೇ ಮಾತಾಡೋಣ ಅಂತ ಬಂದಿದ್ದೀವಿ ಸಾಹೇಬ್ರೆ. ನಮ್ಮ ಶಿವಣ್ಣವರ ಅಧ್ಯಕ್ಷರಾಗಿದ್ದಾಗ ಹಿಂದೆ ಅವ್ರು ಎಲೆಕ್ಷನಿಗೆ ನಿಲ್ತಾರೆ ಅಂದಾಗ ಯಾವ ಸಮಸ್ಯೆನೂ ಇರಲಿಲ್ಲ. ಆದರೆ ಈಗ ಅವ್ರ ಹಿಂದೆ ಹೆಜ್ಜೆ ಇಟ್ಟಿದ್ದು ಊರಿಗೆ ಸಮಸ್ಯೆನೇ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟೈತೆ. ಮನೆ ಮುಂದೆ ಬೆಂಕಿ ಹಾಕ್ತಾರೆ, ಫ್ಲೆಕ್ಸ್ ಸುಟ್ಟಾಕ್ತಾರೆ, ಮನೆ ಒಳಗೆ ನುಗ್ಗಿ ಮನೆ ಮಂದಿನೆಲ್ಲ ಹೊಡೆದು ಭಯ ಹುಟ್ಟಿಸ್ತಾರೆ ಸಾಹೇಬ್ರೆ. ಅದಕ್ಕೇನು ಮಾಡಬೇಕು ಅಂತ ಇನ್ಸ್ಪೆಕ್ಟ್ರೆ, ಇದರಲ್ಲಿ ನಮ್ದೇನು ತಪ್ಪಿಲ್ಲ. ತಪ್ಪೆಲ್ಲ ಅವ್ರದೇ ಸರ್. ತಪ್ಪನ್ನ ಇಟ್ಕೊಂಡು ತಪ್ಪಿಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರಾ? ನಮ್ಮನೆ ಮೇಲೆ ನಾವೇ ರೌಡಿಗಳನ್ನ ಕಳಿಸಿ ದಾಳಿ ಮಾಡಿಸ್ತೀವಾ? ಸರ್, ಜನಗಳಿಗೆ ಇವ್ರ ಮೇಲೆ ಕರುಣೆ ಬರಲಿ ಅಂತ ಇವರೇ ಯಾಕೆ ಮಾಡಿರಬಾರ್ದು? ನೋಡಿದ್ರ ಸರ್, ಎಲ್ ತಾವು ಸಿಕ್ಬೀಳ್ತೀವೋ ಅಂತ ಹೇಗ್ ನಮ್ಮ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ ಅಂತ. ಬೇಕಿದ್ರೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಮನೆಗೆ ರೌಡಿಗಳನ್ನ ಕಳಿಸಿ ನಮ್ಮ ಮೇಲೇನೆ ಹಲ್ಲೆ ಮಾಡಿಸಿದ್ದಾರೆ. ಇವರನ್ನ ಅರೆಸ್ಟ್ ಮಾಡಿ ಸರ್. ನಾವು ದೂರು ಕೊಡ್ತಾ ಇದ್ದೀವಿ. ನಮ್ಮ ಮನೆ ಮುಂದೆ ಬೆಂಕಿ ಹಾಕಿ ನಮ್ಮ ಮೇಲೆಲ್ಲ ಹಲ್ಲೆ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಇವ್ರನ್ನ ಆಕೆ ಮಾತಾಡಕತ್ತಾಳ ಹೋದಿಲ್ಲೋ, ಸ್ವಲ್ಪ ಸಮಾಧಾನದಿಂದ ಕಾಯೋದು ಕಲೀರಿ. ಜ್ಯೋತಿ, ನೀ ಹೇಳುವ. ಸರ್ ಅದು ಜ್ಯೋತಿ, ಒಂದು ನಿಮಿಷ ಇರವ. ನೀವಿಲ್ಲಿ ಬಂದಿರೋ ಕಿತ್ತಾಡಕ್ಕಲ್ಲ, ಬಂದಿರೋ ಸಮಸ್ಯೆನ ಬಗೆಹರಿಸ್ಕೊಳಕ್ಕೆ. ಅದ್ಬಿಟ್ಟು ನೀವೇ ಜಗಳ ಆಡ್ತಿದ್ರೆ ಹೆಂಗವ? ಸರ, ನೀವು ಇವತ್ತು ಹೇಳಕತ್ತೀರಿ, ಆದ್ರೆ ನಾನು ಭಾಳ ದಿವಸದ ಹಿಂದೆ ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದೆ. ಆದ್ರೆ ನಮ್ಮ ಮಾಜಿ ಅಧ್ಯಕ್ಷರು ಶಿವಣ್ಣ ನಮಗೆ ಸಹಕರಿಸಲಿಲ್ಲ. ಅವ್ರ ಪಾಡಿಗೆ ಬಗೆಹರಿಸ್ಕೋತೀನಿ ಅಂತ ಹೇಳಿದ್ರು. ಸಾರ್, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನಮಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಇಡೀ ಊರೇ ಸುಡ್ಗಾಡಾಗ್ಬಿಡ್ತದೆ ಸಾರ್. ಚಿಂತೆ ಮಾಡಕ್ ಹೋಗ್ಬೇಡ್ರಿ ಗೌಡ್ರೆ, ನಾನು ಕರ್ತವ್ಯಕ್ಕೆ ಯಾವತ್ತೂ ಮೋಸ ಮಾಡಂಗಿಲ್ಲ. ನನ್ನಿಂದ ಏನಾಗ್ಬೇಕು ಹೇಳ್ರಿ? ಈಗ ಎರಡೂ ಕುಟುಂಬಕ್ಕೂ ತೊಂದರೆ ಇದೆ. ಈ ಎರಡು ಕುಟುಂಬದಿಂದ ಇಡೀ ಊರಿಗೆ ತೊಂದರೆ ಇದೆ. ಅದಕ್ಕೆ ನಾ ಏನು ಮಾಡಲಿ? ನಮಗೆ ರಕ್ಷಣೆ ಬೇಕು ಸರ್, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಗೌಡ್ರೆ, ಇಡೀ ಊರಿಗೆ ರಕ್ಷಣೆ ಕೊಡೋಷ್ಟು ಸಿಬ್ಬಂದಿ ನನ್ನ ಪೊಲೀಸ್ ಸ್ಟೇಷನ್ನಾಗ ಇಲ್ರಿ. ಸರ್, ಇಡೀ ಊರಿಗೆ ಬೇಡ ಸರ್, ಈ ಎರಡೂ ಕುಟುಂಬದವ್ರಿಗೆ, ಈ ಎರಡು ಮನೆಗಳಿಗೆ ರಕ್ಷಣೆ ಕೊಟ್ಟರೆ ಅಷ್ಟೇ ಸಾಕು ಸರ್. ನಮಗೆ ಶಿವಣ್ಣ ಅವ್ರ ಕುಟುಂಬದ ಮೇಲೆ ಅಪಾರವಾದ ಗೌರವ ಇದೆ. ಮೊದಲು ಅವ್ರ ಮನೆಗೆ ರಕ್ಷಣೆ ಕೊಡಿ ಸರ್. ಮೊದಲು ಅವ್ರಿಗಂದ್ರೆ ನಮ್ಮ ಮನೆಗೆ ಬೇಡ ಅಂತನಾ? ಕಳ್ಳನ್ಗೆ ಯಾಕೆ ಕಾವಲು ಅಂತ. ಜ್ಯೋತಿ, ಹಿಂಗ ದಂಡಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ನಮಗೆ ರಕ್ಷಣೆ ಕೊಡ್ರಿ ಅಂತ ಕೇಳಿದ್ರೆ ಕೊಡಕ್ಕಾಗಂಗಿಲ್ಲ. ಎಲೆಕ್ಷನ್ ಮುಗಿಯೋವರೆಗೂ ನಮಗೆ ರಕ್ಷಣೆ ಕೊಡ್ರಿ ಅಂತ ಹೇಳಿ ಲಿಖಿತದಾಗ ಕೊಡ್ರಿ, ಆಮೇಲೆ ಬೇಕಾದ್ರೆ ನೋಡಿದ್ರಾತ. ಶಿವಣ್ಣ, ನಂಜಪ್ಪ, ನಿಮ್ಮ ಮನೆಗೆ ರಕ್ಷಣೆ ಬೇಕು ಅಂತ ಒಂದು ಅರ್ಜಿ ಬರ್ಕೊಡಿ. ಸಾಹೇಬ್ರು ರಕ್ಷಣೆ ಕೊಡ್ತಾರೆ. ಜ್ಯೋತಿ, ಕಂಪ್ಲೇಂಟ್ ಕೊಡೋದಕ್ಕಿಂತ ನೀನ್ ನಾಮಿನೇಷನ್ ಇಲ್ಲ ಮಾವ, ನಾಮಿನೇಷನ್ ಬೇಕಿದ್ರೆ ಅವರೇ ವಾಪಸ್ ತಗೊಳ್ಳಿ. ನಾನು ಕಂಪ್ಲೇಂಟ್ ಬರ್ದು ಕೊಡ್ತೀನಿ. ನಾವ್ ಯಾಕೆ ವಾಪಸ್ ತಗೋಬೇಕು? ನಾವು ಕಂಪ್ಲೇಂಟ್ ಕೊಡ್ತೀವಿ. ತುಳಸಿ, ಕಂಪ್ಲೇಂಟ್ನ ಬರ್ಕೊಡು. ತುಳಸಿ, ಬರೆದು ಕೊಡು ಒಂದೇ. ಎಸ್ ಸಾಹೇಬ್ರೆ. ಸರ್, ಇಬ್ಬರು ಕಡೆಯಿಂದನೂ ಕಂಪ್ಲೇಂಟ್ ಬರ್ಸ್ಕೊರಪ್ಪ. ಓಕೆ ಸರ್, ಬನ್ನಿ ಮೇಡಮ್.